ಗ್ರಂಥಾಲಯ ಅತ್ಯುತ್ತಮ ವಿದ್ಯಾರ್ಜನೆಯ ಕೇಂದ್ರವಾಗಬೇಕು. ಜೇಮ್ಸ್ ಡಿಸಿಲ್ವಾ. ಕೇವಲ ಇತರೆ ಚಟುವಟಿಕೆಗಳು ಮಾತ್ರ ಗ್ರಂಥಾಲಯಗಳ ಯಶಸ್ವಿಗೆ ಮಾನದಂಡವಲ್ಲ. ಚಟುವಟಿಕೆಗಳು ಅತಿಯಾದರೂ ಮೂಲ ಉದ್ದೇಶ ಮೂಲೆಗುಂಪಾಗುತ್ತದೆ. ಪ್ರಮುಖವಾಗಿ ಗ್ರಂಥಾಲಯಗಳು ಪುಸ್ತಕ ಓದುವ ಹವ್ಯಾಸ ಹೆಚ್ಚಿಸುವ ಹಾಗೂ ವಿದ್ಯಾರ್ಜನೆಯ ಕೇಂದ್ರವಾಗಬೇಕು ಎಂಬುದಾಗಿ ಕಾಪು ತಾಲೂಕು ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಜೇಮ್ಸ್ ಡಿಸಿಲ್ವಾ ಹೇಳಿದ್ದಾರೆ. ಅವರು ಕಾಪು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರದ ಸಲಹಾ ಸಮಿತಿ ಸದಸ್ಯರ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಚಟುವಟಿಕೆಗಳಿಂದ ಕೂಡಿದೆ ಅನ್ನುವಂಥದ್ದೇ ಗ್ರಂಥಾಲಯದ ಯಶಸ್ಸಿನ ಮಾನದಂಡ ಅಲ್ಲ. ನನಗೆ ಕೆಲವು ಸಲ ಅನಿಸುವಂಥದ್ದು, ಚಟುವಟಿಕೆಗಳು ಸ್ವಲ್ಪ ಜಾಸ್ತಿ ಆದರೂ ಕೂಡ ಗ್ರಂಥಾಲಯ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದು ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಗ್ರಂಥಾಲಯದಲ್ಲಿ ಚಟುವಟಿಕೆಗಳನ್ನೆಲ್ಲ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ, ಆದ್ರೆ ಏನ್ ಮಾಡ್ಬೇಕು ಅದನ್ನು ಮಾಡ್ಬೇಕು. ಅಂದ್ರೆ ಗ್ರಂಥಾಲಯ ಅಲ್ಟಿಮೇಟ್ಲಿ ನನಗೇನು, ಅಲ್ಟಿಮೇಟ್ಲಿ ಪುಸ್ತಕ ಓದುವಂತಹ ಹವ್ಯಾಸವನ್ನ ಬೆಳೆಸುವಂತಹ ಕೇಂದ್ರ ಆಗ್ಬೇಕು. ಅತ್ಯುತ್ತಮ ಜ್ಞಾನಾರ್ಜನೆಗೆ ಅವಕಾಶ ಕೊಡುವಂತಹ ಕೇಂದ್ರ ಆಗ್ಬೇಕು ಗ್ರಂಥಾಲಯ. ಕೆಲವು ಸಲ ನಾವು ಚೆಸ್ ಆಡಿಸುವಂತಹದ್ದು, ಕೇರಂ ಆಡಿಸುವಂತಹದ್ದು, ಇದೆಲ್ಲ ಗ್ರಂಥಾಲಯದ ಪೂರಕ ಚಟುವಟಿಕೆ ಹೊರತು ಅದೇ ಮುಖ್ಯ ಚಟುವಟಿಕೆ ಅಲ್ಲ. ಕೆಲವು ಸಲ ನಾವು ಅದನ್ನ ತುಂಬಾ ಬೇಸಿಗೆ ಶಿಬಿರ ಮಾಡ್ತೀವಿ, ಚೆಸ್ ಆಡಿಸ್ತೀವಿ, ಇದನ್ನ ಅವೆಲ್ಲ ನಮ್ಮ ಗ್ರಂಥಾಲಯಕ್ಕೆ ಮಕ್ಕಳನ್ನ ಆಕರ್ಷಣೆ ಮಾಡುವಂತಹ ಚಟುವಟಿಕೆಗಳೇ ಹೊರತು ಅದೇ ಮುಖ್ಯ ಚಟುವಟಿಕೆ ಅಲ್ಲ. ತರಬೇತುದಾರೆ ಭಾರತಿ ಕೆಎಸ್ ಹಾಗೂ ಹೆಜಮಾಡಿ ಗ್ರಾಮ ಪಂಚಾಯಿತಿ ಪಿಡಿಒ ಇನಾಯತ್ ಅಲಿ ಸಮಿತಿ ಸದಸ್ಯರ ಜವಾಬ್ದಾರಿಗಳು ಹಾಗೂ ಅರಿವು ಕೇಂದ್ರದ ಬಗ್ಗೆ ವಿವರಿಸಿದ್ದಾರೆ. ಪಂಚಾಯತಿನ ಸಾಮರ್ಥ್ಯ ಸೌಧದಲ್ಲಿ ಒಂದು ದಿನ 4 ಗ್ರಾಮ ಪಂಚಾಯತಿನ ಅರಿವು ಕೇಂದ್ರದ ಸಲಹಾ ಸಮಿತಿಯ ಸದಸ್ಯರುಗಳಿಗೆ ತರಬೇತಿ ಇರುವುದು. ಯಾಕಂದರೆ ಮೊದಲು ಗ್ರಂಥಾಲಯ ಆಗಿತ್ತು, ಗ್ರಂಥಾಲಯದಿಂದ ಮಾಹಿತಿ ಕೇಂದ್ರ ಆಗಿ ಮಾಹಿತಿ ಕೇಂದ್ರದಿಂದ ಈಗ ಅರಿವು ಕೇಂದ್ರ ಅಂತಾಗಿದೆ. ಆ ಅರಿವು ಕೇಂದ್ರದಲ್ಲಿ ಎಲ್ಲ ಥರದ ವ್ಯಕ್ತಿಗಳು ಮತ್ತು ವಿದ್ಯಾರ್ಥಿಗಳು, ಶಿಕ್ಷಕರು, ಸಾಹಿತಿಗಳು, ಪ್ರತಿಯೊಬ್ಬರು ಕೃಷಿಕರು ಎಲ್ಲರೂ ಪಾಲ್ಗೊಂಡು ಆ ಸಲಹಾ ಸಮಿತಿಯಲ್ಲಿ ರಚನೆ ಆದ ನಂತರ ಅವರು ತಮ್ಮ ಜವಾಬ್ದಾರಿ ಏನು ಮಾಡಬೇಕು ಆ ಸಮಿತಿಯಲ್ಲಿ ಇದ್ದು ತಾವು ಬಂದ ನಂತರ ತಮ್ಮ ಲೈಬ್ರರಿಯನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಂದಿನ ದಿನದ ತರಬೇತಿಯನ್ನು ಅಬ್ದುಲ್ ಅಜೀಜ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಯವರು ನಡೆಸಿಕೊಟ್ಟಿದ್ದಾರೆ. ಇಲ್ಲಿಗೆ ವಿಕೇಂದ್ರೀಕೃತ ತರಬೇತಿ ಸಂಯೋಜಕರಾಗಿ ಭಾರತಿ ಕೆಎಸ್ ಅವರು ಹಾಗೂ ಪೂರ್ಣಿಮಾ ಮೇಡಮ್ ಅವರು ಆಗಮಿಸಿದ್ದಾರೆ. ಹಿಂದೆ ಇದ್ದ ಗ್ರಂಥಾಲಯಗಳನ್ನು ಅರಿವು ಕೇಂದ್ರಗಳನ್ನಾಗಿ ಪರಿವರ್ತನೆ ಮಾಡಿ ಗ್ರಾಮೀಣ ಜನರ ಮಕ್ಕಳಿಗೆ ಹಾಗೂ ವಯಸ್ಕರಿಗೆ ಶಿಕ್ಷಣವನ್ನು ನೀಡುವಂಥ ಈ ಗ್ರಂಥಾಲಯದಲ್ಲಿ ಸಿಗುವಂಥ ಪುಸ್ತಕದ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮ ಪಂಚಾಯತಲ್ಲಿ ಸಲಹಾ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಈ ಸಲಹಾ ಸಮಿತಿಗಳ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಮಕ್ಕಳನ್ನು ಗ್ರಾಮ ಪಂಚಾಯತ್ನ ಗ್ರಂಥಾಲಯಗಳಿಗೆ ಈ ಮೊಬೈಲ್ ಹಾವಳಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಡೈವರ್ಟ್ ಆಗುವಂಥ ಮಕ್ಕಳನ್ನು ಪುಸ್ತಕ ಪ್ರಿಯರನ್ನಾಗಿ ಮಾಡಿ ಪುಸ್ತಕದ ಬಗ್ಗೆ ಅವರಿಗೆ ಇರುವಂತಹ ಅಲ್ಲಿಂದ ಬರುವಂಥ ನಾಲೆಡ್ಜನ್ನು ಸ್ವೀಕಾರ ಮಾಡುವಂಥದ್ದು, ಅಥವಾ ಗ್ರಾಮೀಣ ಮಟ್ಟದಲ್ಲಿ IAS KAS ಅಥವಾ ಇನ್ನಿತರ ಹುದ್ದೆಗಳಿಗೆ ಯಾವುದೇ ಹುದ್ದೆಗಳಿಗೆ ಕಾಲ್ಪ ಮಾಡಿದಾಗ ಅಲ್ಲಿಗೆ ಬೇಕಾಗುವಂತಹ ಪುಸ್ತಕಗಳು ಗ್ರಾಮ ಪಂಚಾಯತ್ನ ನಮ್ಮ ಅರಿವು ಕೇಂದ್ರದಲ್ಲಿ ಲಭ್ಯವಿದ್ದು ಅಲ್ಲಿ ಬಂದು ಮಕ್ಕಳು ಸ್ಟಡಿ ಮಾಡಿ ಅಲ್ಲಿಂದ ಒಂದು ನಮ್ಮ ಗ್ರಾಮಾಂತರ ಮಕ್ಕಳು ಒಂದು ಒಳ್ಳೊಳ್ಳೆ ಹುದ್ದೆಗೆ ಹೋದರೆ ನಾವೆಲ್ಲ ಅದರಲ್ಲಿ ಸಂತೃಪ್ತರು ಅಂತ ಹೇಳಿ ಭಾವಿಸ್ತೇನೆ. ಈ ಸಮಿತಿಯ ಸದಸ್ಯರು ಈಗಾಗಲೇ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಸಮಿತಿಯ ಸದಸ್ಯರು ಕೆಲವು ಅವರಿಗೆ ಯಾವ ರೀತಿಯ ಗ್ರಂಥಾಲಯಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಎನ್ನುವ ಬಗ್ಗೆ ಕೆಲವು ತರಬೇತಿಗಳಾಗಿದೆ ಈಗಾಗಲೇ. ಸೊ ಆ ನಿಟ್ಟಿನಲ್ಲಿ ಎಲ್ಲರನ್ನು ಒಂದು ಗ್ರಾಮ ಪಂಚಾಯತ್ನ ಅರಿವು ಕೇಂದ್ರಕ್ಕೆ ತಂದು ಅಲ್ಲಿಂದ ಜ್ಞಾನ ಭಂಡಾರ, ನಮ್ಮಲ್ಲಿ ಸಾಕಷ್ಟು ಪುಸ್ತಕಗಳು ಲಭ್ಯವಿದೆ, ಅದರ ಉಪಯೋಗವನ್ನು ಪಡೆದುಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನಮ್ಮಿಂದಲೂ ಸಹ ಯಾವುದೇ ಬಡ ವ್ಯಕ್ತಿಯು ಒಬ್ಬ ನನಗೆ ಪುಸ್ತಕ ಇಲ್ಲ, ನಾನು ಕಲೀಲಿಕ್ಕಾಗಲಿಲ್ಲ ಅಂತ ಆಗಬಾರ್ದನ್ನುವ ಹಿತದೃಷ್ಟಿಯಿಂದ ಈಗ ನಾವು ಈ ಒಂದು ಸಮಿತಿಯನ್ನು ರಚನೆ ಮಾಡಿ ಕಾರ್ಯಗತಗೊಳಿಸ್ತಾ ಇದ್ದೇವೆ. ಇದರ ಲಾಭವನ್ನು ಪಡೆದುಕೋಬೇಕಂತೇಳಿ ಕೇಳ್ಕೊಳ್ತೇವೆ.